ಯಾವ ಹೂವೋ ಯಾರ ಮುಡಿಗೋ ಭಾಗ 179. ಸಂಜೆ ಏರ್ಪೋರ್ಟ್ಗೆ ಹೋಗಿ ಪ್ರೀತಮ್ ಹಾಗೂ ಶರಣ್ಯರನ್ನು ಮನೆಗೆ ಕರೆದುಕೊಂಡು ಹೊರಟ. ಪ್ರೀತಮ್, ಸಂಜು ಹೇಗಿದ್ಯೋ? ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಅಲ್ಲ, ಫೋನ್ ಮಾಡಿದ್ರೆ ಯಾರು ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ, ಯಾಕೆ? ಪ್ರಾಬ್ಲಮ್ ಎಂದ. ಸಂಜಯ್, ಪ್ರಾಬ್ಲಮ್ ಏನೂ ಇಲ್ಲ, ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದೇ ಮರೆತುಬಿಟ್ಟೆ. ಸಾನ್ವಿ ನಿತಿನ್ ಮದ್ವೆ ಡೇಟ್ ಫಿಕ್ಸ್ ಆಯ್ತು, ಇನ್ನು 24 ದಿನ ಇದೆ ಅಷ್ಟೇ. ಈಗ ನಮ್ಮೆಲ್ಲರಿಗೂ ಕತ್ತಿ ಮೇಲೆ ನಿಂತಿರೋ ಅನುಭವ ಆಗ್ತಿದೆ ಎಂದು ವಿಕ್ರಮ್ ಸಾನ್ವಿ ಮದುವೆ ಮಾಡಲು ಮಾಡಿರೋ ಪ್ಲಾನ್ ಬಗ್ಗೆ ವಿವರಿಸಿದ. ಅದನ್ನು ಕೇಳಿ ಶರಣ್ಯ, ನೀವು ಅಂದುಕೊಂಡ ಹಾಗೆ ಆಗ್ಲಿ ಅಂತ ದೇವರನ್ನ ಕೇಳ್ಕೊತೀನಿ. ಪ್ರೀತಿ ಮಾಡೋರು ದೂರ ಆದ್ರೆ ಅದರ ನೋವು ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಜು, ವಿಕ್ರಮ್ ಸಾನ್ವಿ ದೂರ ಆಗ್ಬಾರ್ದು, ಅವರು ಒಂದಾಗ್ಬೇಕು ಎಂದವಳು ಪ್ರೀತಮ್ ಕಡೆ ನೋಡಿದಳು. ಪ್ರೀತಮ್, ಹೌದು ಸಂಜಯ್, ಸಾನ್ವಿ ತುಂಬಾ ಒಳ್ಳೆ ಹುಡುಗಿ, ಅವಳು ವಿಕ್ರಮ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವರ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ. ನೀವು ಮಾಡಿರೋ ಪ್ಲಾನ್ ಚೆನ್ನಾಗಿದೆ, ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು ಅಷ್ಟೇ. ಅದಕ್ಕೆ ನನ್ನ ಮತ್ತೆ ಶರಣ್ಯ ಸಪೋರ್ಟ್ ಇದೆ ಎಂದ. ಸಂಜಯ್ ಪ್ರೀತಮ್ ಶರಣ್ಯರೊಂದಿಗೆ ಮನೆ ತಲುಪಿದ. ವಿಕ್ರಮ್ ರೆಡಿಯಾಗಿ ತನ್ನ ಚೇಂಬರ್ಗೆ ಬಂದ. ಒಂದು ಕಡೆ ನಿಂತಿದ್ದಳು. ವಿಕ್ರಮ್, ಸಾನ್ವಿ ರಿಸೆಪ್ಷನ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಪೇಷಂಟ್ಸ್ ನ ಇಲ್ಲಿ ಕಳ್ಸೋದಕ್ಕೆ ಹೇಳು. ಅವನು ರಿಸೆಪ್ಷನ್ ನಂಬರ್ ಹೇಳಿದ. ಸಾನ್ವಿ ರಿಸೆಪ್ಷನ್ಗೆ ಕಾಲ್ ಮಾಡಿ, ಮೇಡಮ್, ಪೇಷಂಟ್ಸ್ ನ ವಿಕ್ರಮ್ ಸರ್ ಕನ್ಸಲ್ಟೆನ್ಸಿ ರೂಮ್ಗೆ ಕಳಿಸಿ ಎಂದಳು. ವಿಕ್ರಮ್, ಗುಡ್, ನಾನು ಹೇಳೋ ಕೆಲಸ ಚೆನ್ನಾಗೇ ಮಾಡ್ತೀಯಾ ಎಂದಾಗ ಸಾನ್ವಿ ಏನು ಮಾತನಾಡದೆ ನೋಡುತ್ತಾ ನಿಂತಳು. ಅಷ್ಟರಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ಒಳಗೆ ಬಂದಳು. ವಿಕ್ರಮ್, ಸಂಧ್ಯಾ ಹೇಗಿದ್ದೀರಾ? ನಿಮ್ಗೆ ಬ್ಲಡ್ ಕಡಿಮೆ ಇದೆ, ಅದರಿಂದ ಡೆಲಿವರಿ ಸಮಯದಲ್ಲಿ ಕಷ್ಟ ಆಗ್ಬಾರ್ದು, ಅದಕ್ಕೆ ನಾನು ಬರೆದು ಕೊಟ್ಟ ಟ್ಯಾಬ್ಲೆಟ್ಸ್ ಟೈಮ್ ಟು ಟೈಮ್ ತಗೊಳ್ಳಿ ಎಂದ ಕಾಳಜಿಯಲ್ಲಿ. ಸಂಧ್ಯಾ, ಚೆನ್ನಾಗಿದ್ದೀನಿ ಸರ್, ನೀವು ಬರೆದು ಕೊಟ್ಟ ಟ್ಯಾಬ್ಲೆಟ್ಸ್ ಬಿಡದೆ ತಗೋತಿದ್ದೀನಿ ಎಂದಳು. ವಿಕ್ರಮ್ ಅವಳ ಬಿಪಿ ಚೆಕ್ ಮಾಡಿದ ನಂತರ, ಸಂಧ್ಯಾ, ಬಿಪಿ ಸ್ವಲ್ಪ ಜಾಸ್ತಿ ಇದೆ, ಊಟದಲ್ಲಿ ಉಪ್ಪು ಖಾರ ಕಡಿಮೆ ಇರ್ಲಿ, ಬೆಡ್ ಮೇಲೆ ಮಲಗಿ ಎಂದಾಗ ಸಂಧ್ಯಾ ಬೆಡ್ ಮೇಲೆ ಮಲಗಿದಳು. ವಿಕ್ರಮ್ ಅವಳ ಹೊಟ್ಟೆ ಮುಟ್ಟಿ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ಮಂತ್ ಸ್ಕ್ಯಾನಿಂಗ್ ಮಾಡೋಣ ಎಂದವನು ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟ. ಸಂಧ್ಯಾ ಥ್ಯಾಂಕ್ಸ್ ಹೇಳಿ ಹೊರಟು ಹೋದಳು. ಇದೆಲ್ಲವನ್ನೂ ಮೊದಲ ಬಾರಿ ನೋಡುತ್ತಿದ್ದ ಸಾನ್ವಿಗೆ ಮುಜುಗರ, ನಾಚಿಕೆಯಿಂದ ಮುಖ ಕೆಂಪಾಗಿತ್ತು. ಅದನ್ನು ಗಮನಿಸಿದ ವಿಕ್ರಮ್ ಮನಸ್ಸಲ್ಲಿ, ಪರವಾಗಿಲ್ವೇ, ಈ ಗಂಡು ಬೀರಿಗೆ ನಾಚಿಕೆ ಕೂಡ ಆಗುತ್ತೆ ಎಂದುಕೊಂಡ. ನಂತರ ಬಂದ ಪ್ರೆಗ್ನೆಂಟ್ ಲೇಡಿಗೆ ಸ್ಕ್ಯಾನಿಂಗ್ ಮಾಡಲು ರೆಡಿ ಮಾಡಿದರು. ಸ್ಕ್ಯಾನಿಂಗ್ ರೂಮ್ ನಲ್ಲಿ ಗಂಡ ಹೆಂಡತಿ ವಿಕ್ರಮ್ ಸಾನ್ವಿ ಇದ್ದರು. ವಿಕ್ರಮ್ ಗಂಡನಿಗೆ, ನೋಡಿ ರಮೇಶ್, ನಿಮ್ಮ ಮಗು ಆರೋಗ್ಯವಾಗಿ ಚೆನ್ನಾಗಿ ಬೆಳೀತಿದೆ, ಇನ್ನು 1 ವಾರದಲ್ಲಿ ಇವರಿಗೆ ಡೆಲಿವರಿ ಟೈಮ್ ಇದೆ, ಆದ್ರೆ ನಾರ್ಮಲ್ ಡೆಲಿವರಿ ಕಷ್ಟ, ಆದಷ್ಟು ಟ್ರೈ ಮಾಡ್ತೀನಿ, ಆಗ್ಲಿಲ್ಲ ಅಂದ್ರೆ ಸಿಸೇರಿಯನ್ ಮಾಡ್ಬೇಕಾಗುತ್ತೆ, ಹಾಗೆ ಅವರಿಗೆ ಬ್ಲಡ್ ಅರೇಂಜ್ ಮಾಡ್ಬೇಕಾಗುತ್ತೆ ಎಂದಾಗ ರಮೇಶ್, ನನ್ನ ಬ್ಲಡ್ ಗ್ರೂಪ್ ಅವಳ ಬ್ಲಡ್ ಗ್ರೂಪ್ ಒಂದೇ, ಹಾಗಾಗಿ ನಾನೇ ಬ್ಲಡ್ ಕೊಡಬಹುದು, ನಿಮ್ಮ ಪ್ರಯತ್ನ ನೀವು ಮಾಡಿ, ನಾರ್ಮಲ್ ಡೆಲಿವರಿ ಸಾಧ್ಯ ಇಲ್ಲ ಅಂದ್ರೆ ಏನು ಮಾಡೋಕೆ ಆಗಲ್ಲ, ಸಿಸೇರಿಯನ್ ಮಾಡಿ ಸರ್ ಎಂದ. ವಿಕ್ರಮ್ ಅವರಿಗೆ ಅಡ್ಮಿಷನ್ ಡೇಟ್ ಹೇಳಿ ಕೆಲವು ಮಾತ್ರೆಗಳನ್ನ ಬರೆದು ಕೊಟ್ಟ ನಂತರ ಅವರು ಹೊರಟು ಹೋದರು. ಇನ್ನು ಕೆಲವು ಜನ ಪೇಷಂಟ್ಗಳು ಬಂದು ಹೋದರು. ವಿಕ್ರಮ್ಗೆ ಪ್ರತಿಯೊಬ್ಬರ ಬಗ್ಗೆ ಇರುವ ಕಾಳಜಿ, ಅವನ ಕಾರ್ಯನಿಷ್ಠೆ ನೋಡಿ ಸಾನ್ವಿಗೆ ವಿಕ್ರಮ್ ಮೇಲಿನ ಪ್ರೀತಿ ಗೌರವ ಇನ್ನೂ ಹೆಚ್ಚಾಯಿತು. ಮಧ್ಯಾಹ್ನದ ಊಟದ ಸಮಯಕ್ಕೆ ಸರಿಯಾಗಿ ಕ್ಯಾಂಟೀನ್ ನಿಂದ ಊಟ ಬಂತು. ವಿಕ್ರಮ್ ಸಾನ್ವಿ ಕಡೆ ನೋಡಿದ. ಬೆಳಗ್ಗಿನಿಂದ ಒಂದೇ ಸಮನೆ ವಿಕ್ರಮ್ ಹೇಳಿದ ಎಲ್ಲಾ ಕೆಲಸವನ್ನು ಮಾಡಿದ್ದಳು. ಅವಳ ಆರೋಗ್ಯ ಕೂಡ ಸರಿ ಇಲ್ಲದ ಕಾರಣ ಮುಖದಲ್ಲಿ ಆಯಾಸ ಕಾಣುತ್ತಿತ್ತು. ವಿಕ್ರಮ್, ಸಾನ್ವಿ ಊಟ ಮಾಡೋಣ ಎಂದಾಗ ಸಾನ್ವಿ ನನಗೆ ಹಸಿವಿಲ್ಲ ಎಂದಳು. ವಿಕ್ರಮ್ ಅವಳ ಕೈ ಹಿಡಿದು ರೂಮ್ ಒಳಗೆ ಕರೆದುಕೊಂಡು ಊಟವನ್ನು ಸೋಫಾ ಕಡೆ ಕೈ ತೋರಿಸಿ ಕುತ್ಕೋ ಎನ್ನುತ್ತಾ 2 ಪ್ಲೇಟ್ ನಲ್ಲಿ ಊಟ ಬಡಿಸಿ ಸಾನ್ವಿ ಕೈಗೆ ಕೊಟ್ಟು ಮಾತಾಡದೆ, ಸುಮ್ಮನೆ ತಿನ್ಬೇಕು, ಇಲ್ಲ ಡ್ರಿಪ್ಸ್ ಹಾಕ್ತೀನಿ ಎಂದವನು ತಾನು ಊಟ ಮಾಡತೊಡಗಿದ. ವಿಕ್ರಮ್ನ ಮಾತು ಕೇಳಿ ಅವನಿಗೆ ಮತ್ತೆ ಬೇಸರ ಮಾಡುವುದು ಬೇಡವೆಂದು ಊಟ ಮಾಡಿದಳು. ವಿಕ್ರಮ್, ಸಾನ್ವಿ, ಇವತ್ತು ನಿನ್ಗೂ ಕೂಡ ಸ್ಕ್ಯಾನಿಂಗ್ ಮಾಡ್ತೀನಿ, ಪ್ರತಿ ತಿಂಗಳು ನಿನಗೆ ಬರೋ ಹೊಟ್ಟೆ ನೋವಿಗೆ ಕಾರಣ ಗೊತ್ತಾಗ್ಬೇಕು ನನ್ಗೆ ಎಂದಾಗ ಸಾನ್ವಿ ಮುಜುಗರದಿಂದ, ಬೇಡ ಸರ್, ಅದರ ಅವಶ್ಯಕತೆ ಇಲ್ಲ, ನನ್ಗೆ ಆ ಪ್ರಾಬ್ಲಮ್ ತುಂಬಾ ವರ್ಷಗಳಿಂದ ಇದೆ, ಸ್ಕ್ಯಾನಿಂಗ್ ಮಾಡಿಸಿದೀವಿ, ಅದರಿಂದ ಪ್ರಾಬ್ಲಮ್ ಏನು ಸಾಲ್ವ್ ಆಗಿಲ್ಲ ಎಂದ. ಮತ್ತೆ ಸರ್ ಅನ್ನೋ ಪದ ಅವನಿಗೆ ಕೋಪ ತರಿಸಿತು. ವಿಕ್ರಮ್ ಕೋಪದಲ್ಲಿ, ನೋಡು ಡಾಕ್ಟರ್, ನೀನು ಪೇಷಂಟ್, ನಿನ್ಗೆ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು, ಜಾಸ್ತಿ ಏನು ಮಾತಾಡದೆ ಇನ್ನು 2 ಗಂಟೆ ಬಿಟ್ಟು 1 ಲೀಟರ್ ನೀರು ಕುಡಿ, ಸ್ಕ್ಯಾನಿಂಗ್ ಮಾಡೋಕೆ ಹೊಟ್ಟೆ ಫುಲ್ ಆಗಿರ್ಬೇಕು, ಈಗ ಸ್ವಲ್ಪ ರೆಸ್ಟ್ ಮಾಡು, ಇನ್ನು ಪೇಷಂಟ್ಸ್ ಬರೋದು ಕಡಿಮೆ, ನಾನು ಮ್ಯಾನೇಜ್ ಮಾಡ್ಕೋತೀನಿ ಎಂದವನು ಊಟ ಮುಗಿಸಿ ಕೈ ತೊಳೆದು ರೂಮ್ ನಿಂದ ಹೊರಗೆ ಹೋದ. ಸಾನ್ವಿ ಸರ್ ಎಂದಿದ್ದಕ್ಕೆ ವಿಕ್ರಮ್ಗೆ ಕೋಪ ಬಂದಿದೆ ಎಂದು ಅರ್ಥವಾಗಿತ್ತು. ಆದರೆ ಅವನಿಗೆ ತನ್ನ ಬಗ್ಗೆ ಇರೋ ಭಾವನೆಗಳು ಹೊರಬರಬೇಕೆಂದರೆ ಅವನ ಮಾತಿನ ವಿರುದ್ಧ ನಡೆದುಕೊಂಡು ಪದೇ ಪದೇ ಅವನ ಅಹಂಗೆ ಪೆಟ್ಟು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾನ್ವಿ ಅವನನ್ನು ಸರ್ ಎನ್ನುತ್ತಿದ್ದಳು. ಸಾನ್ವಿ ತನ್ನ ಜೊತೆ ಇರಬೇಕು, ನಮ್ಮ ಮಧ್ಯೆ ಯಾರು ಇರಬಾರದು ಅನ್ನೋ ಉದ್ದೇಶದಿಂದ ವಿಕ್ರಮ್ ತನ್ನ ಕನ್ಸಲ್ಟೆನ್ಸಿ ರೂಮ್ಗೆ ಯಾವ ನರ್ಸ್ ಅವಶ್ಯಕತೆ ಇಲ್ಲ, ಯಾರನ್ನು ಕಳಿಸಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ, ನನ್ನ ಸಾನ್ವಿ ಮಧ್ಯೆ ಯಾರೂ ಬೇಡ ಎಂದಿದ್ದ. ಮಧ್ಯಾಹ್ನದ ನಂತರ
ಮತ್ತೆ 4-5 ಜನ ಪೇಷಂಟ್ಸ್ ಬಂದರು. ವಿಕ್ರಮ್ ಅವರಿಗೆಲ್ಲ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟು ಕಳಿಸಿದ. ಆಗಲೇ ಸಾನ್ವಿಗೆ ಕೊಟ್ಟ 2 ಗಂಟೆ ಸಮಯ ಮುಗಿದು ಹೋಗಿತ್ತು. ಇನ್ನು ಯಾವ ಪೇಷಂಟ್ಸ್ ಬರುವುದಿಲ್ಲ ಎಂದು ಖಾತ್ರಿ ಮಾಡಿಕೊಂಡ ವಿಕ್ರಮ್ ರೂಮ್ ಒಳಗೆ ಬಂದ. ಸಾನ್ವಿ ಇನ್ನೂ ಮಲಗಿದ್ದಳು. ಅವಳನ್ನು ಎಬ್ಬಿಸುವ ಮನಸ್ಸಾಗದೆ ರೂಮ್ ಲಾಕ್ ಮಾಡಿಕೊಂಡು ವಿಕ್ರಮ್ ಕ್ಯಾಂಟೀನ್ಗೆ ಹೋದ. ವಿಕ್ರಮ್ ನನ್ನು ನೋಡಿ ಕ್ಯಾಂಟೀನ್ ನ ಹುಡುಗ ಕಾಫಿ ತಂದು ಕೊಟ್ಟ. ವಿಕ್ರಮ್ ಕಾಫಿ ಕುಡಿದ ನಂತರ ಕ್ಯಾಂಟೀನ್ ನ ಕಿಚನ್ ಗೆ ಬಂದ. ಅಲ್ಲಿ ಶಾಂತಿ ಏನೋ ಕೆಲಸ ಮಾಡುತ್ತಿದ್ದಳು. ಅವಳ ಬಳಿ ಬಂದವನು ನೋಡಿ, ನೀವು ಈ ಸಮಯದಲ್ಲಿ ಇಷ್ಟು ಹೊತ್ತು ಕೆಲಸ ಮಾಡುವುದು ಬೇಡ, ರೆಸ್ಟ್ ಮಾಡಿ, ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮಗೆ ಡೆಲಿವರಿ ಆಗಬಹುದು, ಇನ್ನೊಂದೆರಡು ದಿನ ಬಿಟ್ಟು ಸ್ಕ್ಯಾನಿಂಗ್ ಮಾಡೋಣ, ನಿಮ್ಗೆ ಮನೆ ಇಷ್ಟ ಆಯ್ತಾ ಎಂದ. ಶಾಂತಿ, ಮನೆ ಇಷ್ಟ ಆಯ್ತು ಸರ್, ನಮ್ಮಂತವ್ರಿಗೆ ಅದು ಅರಮನೆ ಅನ್ಸಿದೆ ಎಂದಳು. ವಿಕ್ರಮ್, ಪ್ಲೀಸ್ ನೀವು ನನ್ನನ್ನ ಸರ್ ಅನ್ಬೇಡಿ, ವಿಕ್ರಮ್ ಅಂತ ಕರೀರಿ ಎಂದಾಗ ಶಾಂತಿ, ಬೇಡ ಸರ್, ನೀವು ನಮ್ಮ ಪಾಲಿಗೆ ದೇವ್ರ ಹಾಗೆ, ನಿಮ್ಮನ್ನ ಹೆಸರಿಟ್ಟು ಕರೆಯೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಅದರಿಂದ ನಿಮ್ಗೆ ಬೇಜಾರು ಅನ್ನಿಸಿದ್ರೆ ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿತೀನಿ ಎಂದಾಗ ವಿಕ್ರಮ್ ಸರಿ ಎಂದವನು ಅಲ್ಲಿಂದ ಹೊರಟು ರೂಮ್ಗೆ ಬಂದ. ಸಾನ್ವಿ ಇನ್ನೂ ಮಲಗಿದ್ದಳು. ಕಾಳಿಗೆ ಅವಳ ಮುಂಗುರುಳು ಹಾರಾಡುತ್ತಿತ್ತು. ಮಗುವಿನಂತ ಮುಗ್ಧ ಮುಖ ವಿಕ್ರಮ್ನನ್ನು ಆಕರ್ಷಿಸಿತು. ಆದರೆ ಅವಳ ಹಣೆಯಲ್ಲಿ ಚಿಂತೆಯ ಗೆರೆಗಳು ಜೊತೆಗೆ ನೋವು ಇತ್ತು. ಅದು ವಿಕ್ರಮ್ನನ್ನು ಚಿಂತೆಗೆ ದೂಡಿತು. ಅವನು ಹಾಗೆ ಯೋಚಿಸುತ್ತಾ ಸೋಫಾದಲ್ಲಿ ಕುಳಿತು ಸಾನ್ವಿಯನ್ನೇ ನೋಡುತ್ತಿದ್ದ. ಅವನಿಗೆ ಅವಳ ಮುಖದಿಂದ ತನ್ನ ನೋಟ ಸರಿಸುವ ಮನಸ್ಸಾಗಲಿಲ್ಲ. ಅರ್ಧ ಗಂಟೆಯ ನಂತರ ಸಾನ್ವಿ ಕಣ್ಣು ತೆರೆದಳು. ಎದುರಿಗೆ ಸೋಫಾದಲ್ಲಿ ಕುಳಿತಿದ್ದ ವಿಕ್ರಮ್ ಇವಳನ್ನೇ ನೋಡುತ್ತಿದ್ದ. ಗಾಬರಿಯಿಂದ ಎದ್ದ ಸಾನ್ವಿ, ಸಾರಿ ಸರ್, ತುಂಬಾ ನಿದ್ದೆ ಬಂತು, ಎಚ್ಚರ ಆಗ್ಲಿಲ್ಲ, ಮುಖ ತೊಳೆದು ಬರ್ತೀನಿ ಎಂದವಳು ಕಡೆ ಹೋದಳು. ಅವಳ ಗಡಿಬಿಡಿ ನೋಡಿ ವಿಕ್ರಮ್ಗೆ ನಗು ಬಂತು. ಜೊತೆಗೆ ಸರ್ ಅಂದಿದ್ದಕ್ಕೆ ಕೋಪ. ಅವನು ಮನಸ್ಸಲ್ಲೇ, ಸಾನ್ವಿ ಜಗಮೊಂಡಿ ನೀನು, ನನ್ನ ಒಂದೇ ಒಂದು ಮಾತು ಕೇಳಲ್ಲ ಅಲ್ವಾ, ನಾನು ಎಷ್ಟು ಬಡ್ಕೊಂಡ್ರು ನೀನು ನನ್ನನ್ನ ಸರ್ ಅನ್ನೋದೇ ಬಿಡಲ್ಲ ಅಲ್ವಾ, ನೀನಾಗೆ ನನ್ನನ್ನ ಹೆಸರಿಟ್ಟು ಕರೆಯೋ ಮನಸ್ಸು ಮಾಡೋವರೆಗೂ ನೀನು ನನ್ನನ್ನ ಸರ್ ಅನ್ಬೇಡ ಅಂತ ಇನ್ಮೇಲೆ ಹೇಳಲ್ಲ. ನಿನ್ನನ್ನ ಬದಲಾಯಿಸೋಕೆ ಆಗಲ್ವೇ? ಆಗಲ್ಲ, ನಿನ್ನ ಹಠದ ಮುಂದೆ ನಾನೇ ಸೋತೆ ಎಂದುಕೊಂಡ. ಬಾತ್ರೂಮ್ಗೆ ಬಂದು ಸಾನ್ವಿ ತನ್ನಷ್ಟಕ್ಕೆ, ವಿಕ್ರಮ್ ಸರ್ ನನ್ನ ನೋಡ್ತಾ ಕೂತಿದ್ರು, ಎಷ್ಟು ಹೊತ್ತಿಂದ ಕೂತಿದ್ರೋ ಗೊತ್ತಿಲ್ಲ, ಆದ್ರೆ ಅವರು ನನ್ನನ್ನ ಯಾಕೆ ಹಾಗೆ ನೋಡ್ತಿದ್ರು ಅಂತ ಗೊತ್ತಾಗ್ತಿಲ್ಲ, ಅದರಲ್ಲಿ ಗೊತ್ತಾಗೋದೇನಿದೆ, ಇನ್ನು ಎದ್ದಿಲ್ಲ ಅಂತ ಕೋಪದಿಂದ ನೋಡಿದ್ದಾರೆ ಅಷ್ಟೇ ಎಂದುಕೊಂಡವಳು ಮುಖ ತೊಳೆದು ಹೊರಗೆ ಬಂದಳು. ವಿಕ್ರಮ್ ಇನ್ನೂ ಅದೇ ಸ್ಥಿತಿಯಲ್ಲಿ ಕುಳಿತಿದ್ದವನು ಎದ್ದು ನಿಂತು, 1 ಲೀಟರ್ ನೀರು ಕುಡಿ, ನಿನ್ಗೆ ಯೂರಿನ್ ಪಾಸ್ ಮಾಡೋಕೆ ಅರ್ಜೆಂಟ್ ಅನಿಸಿದಾಗ ಹೊರಗೆ ಬಾ, ಸ್ಕ್ಯಾನಿಂಗ್ ಮಾಡ್ತೀನಿ ಎಂದಾಗ ಸಾನ್ವಿ ಅದು ಎಂದಳು ಮುಜುಗರದಲ್ಲಿ. ವಿಕ್ರಮ್, ಸಾನ್ವಿ ನನ್ಗೆ ಕೋಪ ಬರೆಸ್ಬೇಡ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡ, ಹೇಳಿದ್ದು ಕೇಳು ಎಂದವನು ರೂಮ್ ನಿಂದ ಹೊರಗೆ ಬಂದು ಬಾಗಿಲನ್ನು ಜೋರಾಗಿ ಹಾಕಿಕೊಂಡ. ಆ ಶಬ್ದದಿಂದ ಸಾನ್ವಿಗೆ ವಿಕ್ರಮ್ನ ಕೋಪ ಎಷ್ಟಿದೆ ಎಂದು ಅರ್ಥವಾಗಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವ ನಿರ್ಧಾರ ಮಾಡಿ ನೀರು ಕುಡಿಯಲಾರಂಭಿಸಿದಳು. ವಿಕ್ರಮ್ ರೂಮ್ ನಿಂದ ಹೊರಗೆ ಬಂದವನು ಹಾಗೆ ಚೇರ್ ಮೇಲೆ ಕುಳಿತು ಕಣ್ಣು ಮುಚ್ಚಿದವನಿಗೆ ರಾತ್ರಿ ನಿದ್ದೆ ಇಲ್ಲದ ಕಾರಣ ಗಾಢವಾದ ನಿದ್ದೆ ಹತ್ತಿತು. ನಂತರವಾಗಿ ನೀರು ಕುಡಿದ ಸಾನ್ವಿಗೆ ಸುಮಾರು 1 ಗಂಟೆಯ ನಂತರ ಯೂರಿನ್ ಪಾಸ್ ಮಾಡಲು ಅರ್ಜೆಂಟ್ ಆಯ್ತು. ಆಗ ಅವಳು ವಿಕ್ರಮ್ ಬಳಿ ಬಂದು ಅವನನ್ನು ಕೂಗಿ ಸ್ಕ್ಯಾನಿಂಗ್ ಮಾಡಬಹುದು ಎಂದವಳು ಸ್ಕ್ಯಾನಿಂಗ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿದಳು. ವಿಕ್ರಮ್ಗೆ ಸಾನ್ವಿ ಮುಖ ನೋಡಿ ಅವಳ ಮೇಲಿದ್ದ ಕೋಪ ಕರಗಿತು. ಸ್ಕ್ಯಾನಿಂಗ್ ಮಾಡಲೆಂದು ಬಂದವನು ಸಾನ್ವಿ ಕಣ್ಣು ಮುಚ್ಚಿ ಮಲಗಿದ್ದನ್ನು ನೋಡಿ ಅವಳು ನಾಚಿಕೆ ಮತ್ತು ಮುಜುಗರದಿಂದ ತಾಡುತ್ತಿದ್ದಾಳೆಂದು ತಿಳಿದು ಮನಸ್ಸಲ್ಲಿ ಕಂಡು ಬೀರಿ ಎಲ್ಲರ ಜೊತೆ ಫೈಟ್ ಮಾಡ್ತಾಳೆ, ಕೋಪ ಬಂದ್ರೆ ನನ್ಗೂ ಹೊಡಿತಾಳೆ, ಆದ್ರೆ ಈಗ ನೋಡು ಎನ್ನುತ್ತಾ ಸಾನ್ವಿಯ ಅವಸ್ಥೆ ನೋಡಿ ಒಳಗೊಳಗೆ ನಗುತ್ತಿದ್ದ ವಿಕ್ರಮ್, ಮೇಡಮ್ ಸ್ಕ್ಯಾನಿಂಗ್ ಮಾಡೋಕೆ ಹೇಗೆ ರೆಡಿ ಇರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಮೇಡಮ್ ಎಂದಾಗ ಸಾನ್ವಿ ಮುಖ ಕೆಂಪಾಯ್ತು. ಅವಳು ನಡುಗುತ್ತಿದ್ದ ತನ್ನ ಕೈಯಿಂದ ಹೊಟ್ಟೆಯ ಭಾಗದ ಬಟ್ಟೆಯನ್ನು ಕೆಳಗೆ ಸರಿಸಿದಳು. ಅವಳಿಗೆ ವಿಕ್ರಮ್ ಒಬ್ಬ ಡಾಕ್ಟರ್ ಅನ್ನುವುದಕ್ಕಿಂತ ಹೆಚ್ಚಾಗಿ ಅವನು ಅವಳು ಪ್ರೀತಿಸಿದ ವ್ಯಕ್ತಿ ಅನ್ನುವುದೇ ಅವಳ ಮನಸ್ಸಲ್ಲಿ ಇದ್ದಿದ್ದರಿಂದ ಅವಳಿಗೆ ನಾಚಿಕೆ, ಮುಜುಗರ, ಭಯ ಎಲ್ಲವೂ ಒಟ್ಟೊಟ್ಟಿಗೆ ದಾಳಿ ಮಾಡುತ್ತಿದ್ದವು. ವಿಕ್ರಮ್ ಸ್ಕ್ಯಾನಿಂಗ್ ಪ್ರಾರಂಭಿಸಿದ. ಅವನ ಕೈಲಿದ್ದ ಸ್ಕ್ಯಾನರ್ ಸಾನ್ವಿ ಹೊಟ್ಟೆ ಮೇಲೆ ಹರಿದಾಡುತ್ತಿತ್ತು. ಅವನು ಗಮನವಿಟ್ಟು ನೋಡುತ್ತಾ, ಯುರೇನರಿ ಬ್ಲಾಡರ್ ಈಸ್ ನಾರ್ಮಲ್, ಯುಟರಸ್ ಈಸ್ ನಾರ್ಮಲ್, ಎಂಡೋಮೆಟ್ರಿಯಂ ಥಿಕ್ನೆಸ್ 11 mm, ಮೈ ಗಾಡ್ ಎಂದವನು ಮತ್ತೆ ಮತ್ತೆ ಪ್ರೆಸ್ ಮಾಡಿ ಚೆಕ್ ಮಾಡಿ ಸಾನ್ವಿ ಕಡೆ ಕರುಣೆಯಿಂದ ನೋಡಿದ. ಸಾನ್ವಿಗೆ ಸ್ಕ್ಯಾನಿಂಗ್ ಮಾಡುವಾಗ ಹೊಟ್ಟೆ ಪ್ರೆಸ್ ಆಗುತ್ತಿದ್ದರಿಂದ ಅವಳಿಗೆ ಹೊಟ್ಟೆ ನೋವಾಗುತ್ತಿತ್ತು. ನೋವಿನಿಂದ ಸಾನ್ವಿ ಕಣ್ಣಿಂದ ನೀರು ಬರುತ್ತಿತ್ತು. ಸ್ಕ್ಯಾನಿಂಗ್ ಮುಗಿದ ನಂತರ ಟಿಶ್ಯೂ ಪೇಪರ್ ತೆಗೆದು ಸಾನ್ವಿಗೆ ಕೊಡುತ್ತಾ, ಸಾನ್ವಿ ಟಿಶ್ಯೂ ಪೇಪರ್ ತೆಗೆದುಕೊಂಡು ಜೆಲ್ ಒರೆಸ್ಕೋ ಎಂದವನು ಮತ್ತೆ ತಾನೇ ಸಾನ್ವಿಯ ಹೊಟ್ಟೆಯ ಮೇಲಿದ್ದ ಜೆಲ್ ಕ್ಲೀನ್ ಮಾಡಿ, ಸಾನ್ವಿ ಎದ್ದೇಳು ಎಂದ. ಅವನ ಮಾತು ಕೇಳಿ ಸಾನ್ವಿ ತನ್ನ ಬಟ್ಟೆ ಸರಿ ಮಾಡಿಕೊಂಡು ಎದ್ದು ರೂಮ್ಗೆ ಹೋದಳು. ವಿಕ್ರಮ್ ಸಾನ್ವಿ ಬಗ್ಗೆ ಅನುಕಂಪದಿಂದ ಯೋಚಿಸುತ್ತಾ, ಅಷ್ಟಕ್ಕೆ ಸಾನ್ವಿ ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ, ನಿನ್ನ ಪ್ರಾಬ್ಲಮ್ ನನ್ನಿಂದ ಕೂಡ ಸಾಲ್ವ್ ಮಾಡಕ್ಕೆ ಆಗಲ್ಲ, ಅದು ಸೃಷ್ಟಿಯ ನಿಯಮ, ಅದರ
ಇದರ ಮುಂದೆ ಯಾವ ಮೆಡಿಸಿನ್ ಕೆಲಸ ಮಾಡಲ್ಲ. ಆದ್ರೆ ಆ ಕ್ಷಣಕ್ಕೆ ನಿನ್ನ ನೋವು ಕಮ್ಮಿ ಮಾಡೋಕೆ ನಾನು ಮೆಡಿಸಿನ್ ಕೊಡಬಹುದು ಅಷ್ಟೇ. ಆದ್ರೆ ಕೆಲವೊಬ್ಬರಿಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಈ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು, ಆಗದೇನೂ ಇರಬಹುದು ಎಂದುಕೊಂಡವನು ರೂಮ್ ಒಳಗೆ ಬಂದ. ಸಾನ್ವಿ ಆಗ ತಾನೇ ವಾಶ್ರೂಮ್ ನಿಂದ ಹೊರಗೆ ಬಂದವಳು ಹೊಟ್ಟೆ ಹಿಡಿದುಕೊಂಡು ಸೋಫಾದಲ್ಲಿ ಕುಳಿತಳು. ಅವಳ ಪಕ್ಕದಲ್ಲಿ ಕೂರುತ್ತಾ ವಿಕ್ರಮ್, ಸಾನ್ವಿ ಯಾಕೆ ಏನಾಯ್ತು ಎಂದ. ಸಾನ್ವಿ ಏನಿಲ್ಲ ಎಂದಳು. ವಿಕ್ರಮ್, ನಾನು ಡಾಕ್ಟರ್, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ಹೊಟ್ಟೆ ನೋಯ್ತಿದ್ಯಾ ಎಂದ. ಸಾನ್ವಿ ಇಲ್ಲ ಅಂದೆ ತಾನೆ ಎಂದಳು ಮುಜುಗರ ಪಡುತ್ತಾ. ವಿಕ್ರಮ್, ಸಾನ್ವಿ ನೀನು ನನ್ನನ್ನ ವಿಕ್ರಮ್ ಅಂತ ನೋಡ್ಬೇಡ, ನಾನೊಬ್ಬ ಡಾಕ್ಟರ್ ಅಂತ ಅನ್ಕೊಂಡು ನಿಜ ಹೇಳು, ಇದು ನನ್ನ ರಿಕ್ವೆಸ್ಟ್ ಎಂದಾಗ ಸಾನ್ವಿ ಮುಜುಗರದಿಂದಲೇ ಹೌದು, ನೀವು ಸ್ಕ್ಯಾನ್ ಮಾಡುವಾಗ ಪ್ರೆಸ್ ಮಾಡಿದ್ರಲ್ಲ, ಸ್ವಲ್ಪ ನೋವಾಯ್ತು ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡಳು. ವಿಕ್ರಮ್, ಸ್ವಲ್ಪ ನೋವಾಗ್ತಿದ್ರೆ ಕಣ್ಣೀರು ಬರಲ್ಲ, ತುಂಬಾ ನೋವಾಗ್ತಿದ್ಯಾ, ನಿಜ ಹೇಳು ಎಂದಾಗ ಸಾನ್ವಿ ಹೌದೆಂಬಂತೆ ತಲೆಯಾಡಿಸಿದಳು. ವಿಕ್ರಮ್, ಸಾನ್ವಿ ಸ್ಕ್ಯಾನಿಂಗ್ ಮಾಡುವಾಗ ಪ್ರೆಸ್ ಮಾಡಿದ್ರೆ ಅಷ್ಟು ನೋವಾಗಲ್ಲ, ಪೀರಿಯಡ್ಸ್ ಯಾವಾಗ ಇರೋದು ಎಂದಾಗ ಸಾನ್ವಿ 2 days ಮುಂಚೆನೆ ಇತ್ತು, ಆದ್ರೆ ಇನ್ನ ಆಗಿಲ್ಲ ಎಂದಳು ನೋವಿನಿಂದ ನರಳುತ್ತಾ. ವಿಕ್ರಮ್, ಸಾನ್ವಿ ನಿನ್ಗೆ ಪೀರಿಯಡ್ಸ್ ಆಗೋಕ್ಕೂ ಮುಂಚೆ ನೋವು ಬರುತ್ತಾ ಎಂದು ಕೇಳಿದಕ್ಕೆ ಸಾನ್ವಿ ಹೌದು ಎಂದಳು. ವಿಕ್ರಮ್, ಇರೋ ಸಿಂಪ್ಟಮ್ಸ್ ಪ್ರಕಾರ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಪೀರಿಯಡ್ಸ್ ಆಗಬಹುದು ಅಲ್ವಾ ಎಂದ. ಸಾನ್ವಿ ಹೌದು ಎಂದಳು. ಅವಳ ಮಾತು ಕೇಳಿ ವಿಕ್ರಮ್ ಏನೋ ನಿರ್ಧಾರ ಮಾಡಿ ಹೊರಗೆ ಹೋದವನು ಪಂಕಜ್ಗೆ ಕಾಲ್ ಮಾಡಿ, ಪಂಕಜ್ ಸಾನ್ವಿಗೆ ಸ್ಕ್ಯಾನಿಂಗ್ ಮಾಡಿದೆ, ರಿಯಲಿ ವೆರಿ ಬ್ಯಾಡ್ ಕಣೋ, ಎಂಡೋಮೆಟ್ರಿಯಂ ಥಿಕ್ನೆಸ್ 11 mm ಇದೆ, ಪಾಪ ಅದಕ್ಕೆ ಅವಳು ಪೀರಿಯಡ್ಸ್ ಟೈಮ್ ನಲ್ಲಿ ತುಂಬಾ ಹೊಟ್ಟೆ ನೋವನ್ನ ಅನುಭವಿಸೋದು. ಹೊಟ್ಟೆ ನೋವು ಪೀರಿಯಡ್ಸ್ ಆದ್ಮೇಲೆ ಮಾತ್ರ ಅಲ್ಲ, ಮುಂಚಿನಿಂದಾನೇ ಶುರುವಾಗುತ್ತಂತೆ. ಪೀರಿಯಡ್ಸ್ ಆದ್ಮೇಲೆ ಅವಳ ಪರಿಸ್ಥಿತಿ ನೋಡೋಕೆ ಆಗಲ್ಲ, ಆ ಸಮಯದಲ್ಲಿ ಅವಳಿಗೆ ಊಟ ಕೂಡ ಸೇರಲ್ಲ, ಪ್ರಜ್ಞೆ ಕಳ್ಕೊತಾಳೆ. ಈ ಪರಿಸ್ಥಿತಿಯಲ್ಲಿ ಅವಳು ಹಾಸ್ಪಿಟಲ್ ನಲ್ಲೇ ಇರೋದೇ ಬೆಟರ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಾಗ ಪಂಕಜ್, ಕನ್ಫ್ಯೂಷನ್ ಬೇಡ, ಅವಳು ಹಾಸ್ಪಿಟಲ್ ನಲ್ಲೇ ಇರ್ಲಿ, ಈ ವಿಷಯನ ಪಲ್ಲವಿಗೆ ಹೇಳಿ ನಾನು ಅವಳನ್ನ ಅಲ್ಲಿಗೆ ಕರ್ಕೊಂಡು ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಮುಂದೇನು, ಸಾನ್ವಿ ಬದುಕಲ್ಲಿ ಬರೀ ನೋವು ಕಣ್ಣೀರು, ಅದಕ್ಕೆ ಕೊನೆ ಯಾವಾಗ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.